ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ತಿಪಟೂರಿನಲ್ಲಿ ಭರ್ಜರಿ ರೋಡ್ ಶೋ. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಬಿಜೆಪಿ ತುಮಕೂರು ಲೋಕಸಭಾ ಅಭ್ಯರ್ಥಿ ವಿ ಸೋಮಣ್ಣನವರ ಪರವಾಗಿ ಭರ್ಜರಿ ರೋಡ್ ಶೋ ನಡೆಸಿದರು. ನಗರದ ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದ ಆವರಣದಿಂದ ಹೊರಟ ರೋಡ್ ಶೋ ಕೋಡಿ ಸರ್ಕಲ್ ಬಿಎಚ್ ರಸ್ತೆ ಮೂಲಕ ಭರ್ಜರಿ ರೋಡ್ ಶೋ ನಡೆಸಲಾಯಿತು. ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ವಿಧಾನ ಪರಿಷತ್ ಸದಸ್ಯ ಶಿವಯೋಗಿ ಸ್ವಾಮಿ, ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್, ತುರುವೇಕೆರೆ ಮಾಜಿ ಶಾಸಕ ಅಣ್ಣಯ್ಯ, ಜಿಲ್ಲಾಧ್ಯಕ್ಷ ಹೆಬ್ಬಾಳ್ಕರ್ ರವಿಶಂಕರ್ ಸೇರಿದಂತೆ ಅನೇಕ ಮುಖಂಡರು ರೋಡ್ ಶೋಗೆ ಸಾಥ್ ನೀಡಿದರು. ಸಾವಿರಾರು ಜನ ಬಿಜೆಪಿ ಕಾರ್ಯಕರ್ತರು ರೋಡ್ ಶೋನಲ್ಲಿ ಭಾಗವಹಿಸಿದ್ದರು. ನಗರದ ಕಲ್ಪತರು ಕಾಲೇಜು ಕ್ರೀಡಾಂಗಣದಲ್ಲಿ ಬಿಎಸ್ ಯಡಿಯೂರಪ್ಪ ಮಾಧ್ಯಮಗಳೊಂದಿಗೆ ಮಾತನಾಡಿ, ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ ನೇತೃತ್ವದಲ್ಲಿ 400 ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಭರವಸೆ ಇದೆ. ದೇಶದ ಸುಭದ್ರ ನಾಯಕತ್ವಕ್ಕಾಗಿ ಜನ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಲಿದ್ದಾರೆ. ಎಲ್ಲ ಕಡೆಯೂ ಉತ್ತಮ ಜನ ಬೆಂಬಲ ವ್ಯಕ್ತವಾಗುತ್ತಿದೆ. ತುಮಕೂರಿನಲ್ಲಿ ಭಾಜಪ ಅಭ್ಯರ್ಥಿಯಾಗಿರುವ ವಿ ಸೋಮಣ್ಣನವರ ಪರವಾಗಿ ಉತ್ತಮ ಜನ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದರು. ಎಲ್ಲ ಕಡೆ ನಮ್ಮ ನಿರೀಕ್ಷೆ ಜನ ಬೆಂಬಲ ಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಅದೇ ರೀತಿ ಅಮಿತ್ ಶಾಜಿ ಅವರು ಒಳ್ಳೆಯ ಜನ ಬೆಂಬಲ ಸಿಗ್ತಿದೆ. ಇದೆಲ್ಲದರ ಆಧಾರದ ಮೇಲೆ ನಾನು ಹೇಳ್ತೇನೆ, ಇಲ್ಲಿ ಸೋಮಣ್ಣವರು ದೊಡ್ಡ ಅಂತರದಲ್ಲಿ ನಮ್ಮ ಅಪೇಕ್ಷೆ 14 ಕ್ಷೇತ್ರದಲ್ಲಿ ಎಷ್ಟು ಸರ್ ನಿಮ್ಮ ಆಂತರಿಕ ಸಮೀಕ್ಷೆ ಪ್ರಕಾರ? ಮೊದಲ ಹಂತದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಸುಮಲತಾ ಅವರು ಹೋಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಇದೆ. ಏನಿಲ್ಲ, ಸುಮಲತಾ ಅವರು ಕರೆದ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸುಮಲತಾ ಹೋಗ್ತಾರೆ. ಸರ್, ಬಿಜೆಪಿ ಜೆಡಿಎಸ್ ಅಪವಿತ್ರ ಮೈತ್ರಿಯಿಂದ ಮತ್ತೆ ಸಿದ್ದರಾಮಯ್ಯರು ನಿನ್ನೆ ಹೇಳಿರುವಂಥದ್ದು ಸರ್. ಮತ್ತೆ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ನೀವು ಅವ್ರ ಬಗ್ಗೆ ಅವ್ರಿಷ್ಟೇ ಹೇಳಕ್ಕೆ ಇಚ್ಛೆ ಪಡುವಂತೆ, ದೇವೇಗೌಡರು ಪ್ರಧಾನಿಯವರ ಸಂಬಂಧ ಎಲ್ಲರೂ ಗೊತ್ತಿದೆ. ಬಿಜೆಪಿ ಬಹಳ ದೊಡ್ಡ ಅಂತರದಲ್ಲಿ ನಾವು ಪ್ರತೀಕ್ಷೆ ಗೆಲ್ತೇವೆ ಅನ್ನೋದು ಗೊತ್ತಾಗಿರೋದ್ರಿಂದ ಏನು ಕಾಂಗ್ರೆಸ್ ಮಾತಾಡ್ತಾರೆ. ಚುನಾವಣೆ ಬಂದ ಮೇಲೆ ಅವ್ರಿಗೆ ಫಲಿತಾಂಶವನ್ನು ಅರ್ಥ ಆಗುತ್ತೆ. ನಾನು ಎಲ್ಲ ಕಡೆ ಒಂದೇ ಪ್ರಶ್ನೆ ಕೇಳ್ತಿರೋದು, ನೀವು ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ ಹೆಸರು. ಎರಡನೇದು ಅಥವಾ 3 ಹೆಸರೇಡಿ ಸ್ವಲ್ಪ ಲೋಗೋ ಡೌನ್ ಮಾಡೋಣ. ಓಕೆ. ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋ ವಿಚಾರ ದಲಿತ ಕೇರಿಗಳಲ್ಲಿ ಪ್ರಚಾರ ಆಗ್ತಾ ಇದೆ. ಬಿಜೆಪಿಯವರಿಗೆ ಪ್ರಚಾರ ಸಂವಿಧಾನವನ್ನು ಟಚ್ ಮಾಡೋಕ್ಕೆ ಯಾರೂ ಸಾಧ್ಯ ಇಲ್ಲ. ಅಂಬೇಡ್ಕರ್ ಮಾಡಿರುವಂಥದ್ದು ಪವಿತ್ರವಾದ ಸಂವಿಧಾನ, ಅದನ್ನು ಸಂತೋಷ ಸ್ವಲ್ಪ ಲೋಗೋ ಕಾಣಿಸ್ತಾನೆ ಇಲ್ಲ ನಮ್ದು. ಸುಳ್ಳು ಕೆಲವರು ಅಪಪ್ರಚಾರ ಸರ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಮೋದಿಗಿನ ಏನು ಕಡಿಮೆ ಇದ್ದಾರೆ ಅಂತ ಕೇಳಿದಾರೆ ಸರ್. ನಿನ್ನೆ ಪ್ರಧಾನಿ ಆಗ್ಬೋದು ಅಂತ ಹೇಳಿ